ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಚಾಕ್ಲೇಟ್ ಪ್ರಶ್ನೆ ಮಾತಾಡ್ತೀನಿ. ಬೆಳಗ್ಗೆ ನನ್ನ ಗಾಡಿ ಎತ್ಕೊಂಡು ನಾನು ಬೇರೆ ಕಡೆ ಹೋಗ್ತಾ ಇದ್ದೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂದ್ಬಿಟ್ಟು ಅವರು ಟೂರ್ನಮೆಂಟ್ ಹೋಗ್ತಾಯಿದ್ರು. ಆಲ್ ದ ಬೆಸ್ಟ್ ಹೇಳಿ ಬೆಳಗ್ಗೆ ನನ್ನ ಗಾಡಿ ಎತ್ಕೊಂಡು ಮತ್ತೆ ಮೂವ್ ಆಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಸಂಡೇ ಐತಲ್ಲ ಎಲ್ಲಿಗಾದ್ರೂ ಹೋಗ್ಬೇಕಂತ ಓದ್ತಾ ಇದ್ದೆ, ರೌಂಡ್ಸ್ ಹಾಕ್ಬೇಕಂತ ಗಾಡಿ ಎತ್ಕೊಂಡು ವಿಂಗ್ ಅಂತ ಓದ್ತಾ ಇದ್ದೆ. ಇಲ್ಲಿ ಓದ್ತಾ ಇದ್ದೀನಿ, ದೇವನಹಳ್ಳಿ ಸೈಡ್ ಹೋಗ್ತಾ ಇದೆ. ರೋಡ್ ಮಾತ್ರ ಮಸ್ತಾಗಿತ್ತು, ವ್ಯೂಸು, ಬೆಳಗ್ಗೆ ಕ್ಲೈಮೇಟು, ತಣ್ಣಗೆ ಓದ್ತಾ ಇದ್ದೆ. ಗಾಡಿ ಯಾರೋ ಹೊಸ ಗಾಡಿನೇ ತಳ್ಕೊಂಡು ಹೋಗ್ತಾಯಿದ್ರು. ಅಣ್ಣ ಏನಾಯ್ತಣ್ಣ ಅಂತ ಕೇಳಿದೆ. ಪೆಟ್ರೋಲ್ ಖಾಲಿ ಆಗಿದೆ ಸರಿ ಇದೆಯಣ್ಣ, ಒಂದು ಸ್ವಲ್ಪ ಸೈಡ್ಗೆ ಹಾಕ್ತೀನಿ ಗಾಡಿ ನಾನು. ಅಣ್ಣ ಪೆಟ್ರೋಲ್ ಟೋಚನ್ ಮಾಡ್ತೀನಿ ಕುತ್ಕೊಳ್ರಿ ಅಂದೆ. ಬೇಡಪ್ಪ ಹೊಸ ಗಾಡಿ ಅಂದರು. ಪರವಾಗಿಲ್ಲ ಕುತ್ಕೊಳ್ಳಿ ಅಣ್ಣ ಬೇಡಪ್ಪ ಅಂದರು. ಸರಿ ಪರವಾಗಿಲ್ಲ ಬಿಡಿ ಅಣ್ಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಇದ್ದರೆ ಕೊಡಿ ಅಂತ ಹೇಳ್ದ. ನಾನೇನು ಲಿಕ್ಕಿ ಗೋಸ್ವಾಮಿ ಅಲ್ಲ ಅಣ್ಣ, ನಾನು ಚಾಕ್ಲೇಟ್ ಬಾಯಿ, ಚಾಕ್ಲೇಟ್ ಬೇಕಾದರೆ ಹೇಳ್ರಿ ಚಾಕ್ಲೇಟ್ ಕೊಡ್ತೀನಿ ಅಂದೆ. ನಾನು ಸ್ವಲ್ಪ ಮೂವ್ ಮಾಡಿದೆ, ಯಾಕಂದರೆ ಪೊಲೀಸ್ ಇದ್ದರು. ಒಂದಿನ 18 ಪ್ಲೇಸ್ ಆಗಿರಲಿಲ್ಲ. ಗಾಡಿ ಎತ್ಕೊಂಡು ಆಚೆ ಓಡಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸೈಡ್ಗೆ ಹಾಕಿ ನನ್ನ ಗಾಡಿಯಿಂದನೇ ಪೆಟ್ರೋಲ್ ತೆಗಿತಾಯಿದ್ದೀನಿ ಫ್ರೆಂಡ್ಸ್. ಭತ್ತನೇ ಟೈಟಾಗೈತೆ. ಜೋರಾಗಿ ಕಿತ್ಬಿಟ್ಟು ಒಂದು ಬಾಟ್ಲ್ ತೊಗೊಂಡು ಅದ್ರ ಫಿಲ್ ಮಾಡಿದೆ. ನನ್ನ ಹತ್ರ ಸ್ವಲ್ಪ ಪೆಟ್ರೋಲ್ ಇತ್ತು, ಶೇರಿಂಗ್ಸ್ ಮಾಡಬೇಕು. ಪೆಟ್ರೋಲ್ ಕೊಟ್ಟೆ, ಅವರು ಹಾಕ್ತಾಯಿದ್ರು ಪೆಟ್ರೋಲ್ ಗಾಡಿಗೆ. ಫುಲ್ ಹಾಕ್ಬಿಟ್ರು. ಥ್ಯಾಂಕ್ಸಪ್ಪ ಅಂದರು. ಪರವಾಗಿಲ್ಲ ಬಿಡೋಣ, ನೀವು ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರೆ ನಮಗೂ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಅವರು ಗಾಡಿ ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ ಗಾಡಿ ಸ್ಟಾರ್ಟ್ ಆಯಿತು. ಖುಷಿಪಟ್ಟರು ತುಂಬ ಅವರು. ನನಗೂ ತುಂಬ ಖುಷಿ ಆಯಿತು. ನಾನು ಮತ್ತು ನನ್ನ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅದೇ ಅವ್ರು ಮುಂದೆ ಹೋದರು. ಪೆಟ್ರೋಲ್ ಬಂಕ್ ಹತ್ರ ಬರ್ರಿ ಅಂದರು. ಬೇಡ ಬಿಡಿಯೋಣ ಅಂತ ಹೇಳ್ಬಿಟ್ಟು ಪಾಸ್ ಆದರು. ನಾನು ಬಂದೆ ಶಿವಪ್ರಸಾದ್ ವೆಜ್ ಹೋಟ್ಲಿಗೆ. ಒಳಗಡೆ ಓದ್ತೀನಿ, ವೆರೈಟಿ ಐಟಮ್ಸ್ ಎಲ್ಲ ಇಕ್ಬಿಟ್ಟವ್ರೆ. ಮ್ಯಾನುವಲ್ ನೋಡಿದೆ, ಏನು ತಿನ್ನಬೇಕಪ್ಪ ಅಂತ ಯೋಚನೆ ಮಾಡಿಬಿಟ್ಟು ಒಂದು ಸಿಂಗಲ್ ಇಡ್ಲಿ ಮತ್ತು ಒಂದು ವಡೆ ತೊಗೊಂಡ್ಬಿಟ್ಟು ಟೇಸ್ಟ್ ಮಾಡಿದೆ. ಅಯ್ಯೋ ಮಸ್ತಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ತಿಂತಾ ಇದ್ದೆ, ಹೊಟ್ಟೆ ತುಂಬ ತಿಂದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ತಿಂದ್ಬಿಟ್ಟು ಖಾಲಿ ಮಾಡಿ ಒಂದು ಗ್ಲಾಸ್ ನೀರು ಕುಟ್ಕೊಂಡು ಮತ್ತೆ ಆಚೆ ಬಂದೆ. ಇದೆಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ಕಣ್ಮಂಗ್ಲ ರೋಡ್, ದೇವನಹಳ್ಳಿ ಹತ್ರ ಲೊಕೇಟ್ ಆಗಿರೋದು. ಆಮೇಲೆ ಮತ್ತೆ ಮೂವ್ ಆಗ್ತಾಯಿದ್ದಿದ್ದು. ಯಾವುದೋ ಜಿಗ್ಜೆಗ್ ರೋಡ್ ಇತ್ತು, ಕರ್ವ್ ಇತ್ತು, ಸೈಕಾಗಿತ್ತು. ಕರ್ವ್ ಗಾಡಿಯಲ್ಲಿ ಓಡಿಸುವಾಗ ತುಂಬ ಖುಷಿ ಆಯಿತು. ಕರ್ವ್ ನೋಡಿಬಿಟ್ಟು ಆ ಗಾಡಿಯಲ್ಲಿ ಮೂವ್ ಮಾಡ್ತಾಯಿದ್ದೆ. ಗಾಡಿ ಮೂವ್ ಮಾಡಿದೆ. ಬ್ಯಾರಿಕೇಡರೆಲ್ಲ ಆಗಿದ್ರು. ನಿಧಾನಕ್ಕೋಗಿ ಮತ್ತು ಮನೆ ಕಡೆ ಹೋಗ್ಬೇಕಂತ ರೋಡ್ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಸುಮ್ಮನೆ ಅಂದರೆ ಅಯ್ಯೋ ಇಲ್ಲೂ ನೋಡ್ತೀನಿ ಆಕ್ಸಿಡೆಂಟ್ ಆಗಿಬಿಟ್ಟೈತೆ. ಯಾರಿಗೋ ಫುಲ್ ಡ್ಯಾಮೇಜು ಕಾರೆಲ್ಲ. ಅಯ್ಯೋ ಅವ್ರಿಗೆಲ್ಲ ದೇವರೇ ಕಾಪಾಡಪ್ಪ ಅಂತೇಳ್ಬಿಟ್ಟು ನಾನು ಮುಂದೆ ಹೋದೆ. ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ. ನನ್ನ ಹತ್ರನೂ ಪೆಟ್ರೋಲ್ ಬಂಪ್ ಬಂದೆ, ಜಿಯೋ ಪೆಟ್ರೋಲ್ ಬಂಪು ಇದು ಫ್ರೆಂಡ್ಸ್. ಜಿಯೋ ಪೆಟ್ರೋಲ್ ಪಂಪಲ್ಲಿ ಒಳ್ಳೆ ಪೆಟ್ರೋಲ್ ಹಾಕ್ತಾರೆ. ಅವ್ರ ಹತ್ರ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಅಣ್ಣ ಒಂದು 100 ರೂಪೀಸ್ ಕಕ್ಕಿ ಪೆಟ್ರೋಲ್ ಅಂತೇಳಿ 100 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು ಮುಂದೆ ಬಂದೆ. ಗಾಡಿಯಲ್ಲಿ ಏರ್ ಇರಲಿಲ್ಲ, ಏರ್ ಚೆಕ್ ಮಾಡ್ಸೋಣ ಅಂತ ಬಂದೆ. ಏರ್ ತುಂಬ ಇಳ್ದೋಗಿತ್ತು. ಮತ್ತು ಪೈಪ್ ತೊಗೊಂಡ್ಬಿಟ್ಟು ಗಾಡಿಗೆ ಪೆಟ್ರೋಲ್ ಏರ್ ಹಾಕ್ತಾಯಿದ್ದೆ. ಗಾಡಿಗೆ ಏರ್ ಹಾಕ್ಕೊಂಡು ಮತ್ತೆ ಮೂವ್ ಆದೆ ಫ್ರೆಂಡ್ಸ್. ಮುಂದೆ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಮನೆಗೆ ರೀಚ್ ಆದೆ. ಇವತ್ತಿನ ಡೇ ಹಿಂಗಾಗಿತ್ತು. ನಾನು ಇದೇ ಥರ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಚಾಕ್ಲೇಟ್ ಬೈನ ಹಿಂಗೆ ಬೆಳೆಸ್ರಿ.